ಹಲೋ ನಮಸ್ತೆ ಎಲ್ರಿಗೂ, ಹೇಗಿದ್ರಿಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ತುಂಬಾ ಅದ್ಭುತವಾಗಿರುವಂಥ ಟಾಪಿಕ್ ಜೊತೆ ನಾನು ಬಂದಿದ್ದೀನಿ. ನನ್ನ ಮೋಸ್ಟ್ ಫೇವ್ರೇಟ್ ಟಾಪಿಕ್ ಇದು. ಏನಂತಂದರೆ, ತುಂಬಾ ಜನ ಗಂಡಂದಿರಿಗೆ ತಮ್ಮ ಹೆಂಡತಿಯನ್ನು ಯಾವ ಥರ ಖುಷಿಯಾಗಿಡ್ಬೇಕು ಅನ್ನೋದು ಗೊತ್ತಿರಲ್ಲ. ಎಲ್ರಿಗೂ ಆಸೆ ಇರುತ್ತೆ, ನನ್ನ ಹೆಂಡತಿ ಚೆನ್ನಾಗಿರಬೇಕು, ಅವಳು ಯಾವತ್ತೂ ಖುಷಿಯಾಗಿರ್ಬೇಕು ಅನ್ನೋದು ತುಂಬ ಜನಕ್ಕೆ ಆಸೆ ಇರುತ್ತೆ. ಬಟ್ ಏನು ಮಾಡಿದ್ರೆ ಅವಳು ಖುಷಿ ಆಗ್ತಾಳೆ, ಹೇಗೆ ಅವಳು ಖುಷಿ ಆಗ್ತಾಳೆ ಅನ್ನೋದು ಗೊತ್ತಿರಲ್ಲ. ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲದನ್ನು ನಾನು ಹೇಳ್ತೀನಿ. ಕೆಲವೊಂದು ಅದ್ಭುತವಾಗಿರುವ ಟಿಪ್ಸನ್ನು ಕೂಡ ನಾನು ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಅಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ತುಂಬಾ ಒಳ್ಳೊಳ್ಳೆ ವೀಡಿಯೋಸ್ಗಳು ನನ್ನ ಚಾನೆಲಲ್ಲಿದೆ, ನೀವು ಯಾವುದನ್ನು ಕೂಡ ಮಿಸ್ ಮಾಡದೆ ನೋಡ್ಬೋದು. ಹಾಗಾದರೆ ಒಬ್ಬ ಹೆಣ್ಣು ಮದುವೆ ಆದ ನಂತರ ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು ಅಂತಂದರೆ ಅವಳು ಗಂಡನಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾಳೆ? ಮೊದಲನೆಯದಾಗಿ ಗಂಡನ ಟೈಮ. ತನ್ನ ಗಂಡ ತನ್ನ ಜೊತೆ ಟೈಮ್ ಕಳೆಯಬೇಕು, ನನ್ನ ಪಕ್ಕದಲ್ಲಿರಬೇಕು, ನಾನೇನಾದರೂ ಮಾತಾಡ್ತಾ ಇದ್ದರೆ ಅವನು ಕೇಳಬೇಕು, ನನ್ನ ಜೊತೆಯಲ್ಲಿ ಇರಬೇಕು ಅನ್ನೋದು ತುಂಬ ನನ್ನನ್ನು ಸೇರಿ ಎಲ್ಲ ಹೆಣ್ಮಕ್ಕಳ ಮೊದಲ ಆಸೆ ಅಂತಂದರೆ ಗಂಡ ನನ್ನ ಜೊತೆ ಮ್ಯಾಕ್ಸಿಮಮ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕನ್ನೋದು. ಬಟ್ ಗಂಡಸರಿಗೆ ಆ ಥರ ಆಗಲ್ಲ. ಯಾಕಂತಂದರೆ ಕೆಲಸಕ್ಕೆ ಹೋಗ್ತಾರೆ, ಬೇರೇನೋ ಬಿಸ್ನೆಸ್ ಟೆನ್ಷನ್ಗಳಿರುತ್ತೆ, ವರ್ಕ್ ಟೆನ್ಷನ್ಗಳಿರುತ್ತೆ, ಫ್ರೆಂಡ್ಸ್ ಅದು ಇದು ಅಂತ ಅಂದ್ಬಿಟ್ಟು ಯಾವ ಟೈಮಲ್ಲೂ ಜೊತೆಯಲ್ಲಿ ಇರಬೇಕು ಅಂತಂದರೆ ಕಷ್ಟ ಆಗುತ್ತೆ. ಆದರೆ ಎಲ್ಲಿ ಹೋದರೂ ಕೂಡ ಮನೆಯಲ್ಲಿ ನನಗೋಸ್ಕರ ನನ್ನ ಹೆಂಡತಿ ಕಾಯ್ತಾ ಇರ್ತಾಳೆ ಅನ್ನೋ ಒಂದೇ ಒಂದು ಥಾಟ್ ತಲೆಗೆ ಬಂದು, ಅವಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಥಾಟ್ ತಲೆಗೆ ಬಂದು ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟೈಮನ್ನು ಹೆಂಡತಿ ಜೊತೆ ಸ್ಪೆಂಡ್ ಮಾಡಿದರೆ ಹೆಂಡತಿಯರು ತುಂಬಾ ಖುಷಿಯಾಗ್ತಾರೆ. ಇದು ಫಸ್ಟ್ ಅಂತಂದರೆ ಇದು ತುಂಬಾ ಫಸ್ಟ್, ಇನ್ಕ್ಲೂಡಿಂಗ್ ನನಗೆ. ವಿ ವಿಲ್ ವಿಶ್ ದ್ಯಾಟ್. ಇದು ತುಂಬಾ ಮುಖ್ಯ. ಫಸ್ಟ್ ಯಾವುದೇ ಹೆಣ್ಮಕ್ಳಾಗಲಿ, ಮದುವೆದ ಹೆಣ್ಮಕ್ಳಾಗಲಿ ತನ್ನ ಜೊತೆ ಟೈಮ್ ಕಳೆಯಬೇಕು ಅನ್ನೋದು ಫಸ್ಟ್, ಹೆಂಡತಿಯರು ಖುಷಿಯಾಗಿರಲಿಕ್ಕೆ. ಎರಡನೇದಾಗಿ ಹೆಣ್ಮಕ್ಳು ಯಾವಾಗ ತುಂಬ ಖುಷಿಯಾಗಿರ್ತಾರೆ ಅಂತಂದರೆ, ಅವಳ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಿದಾಗ ತನ್ನ ಗಂಡ ಅದನ್ನ ಕೇಳಬೇಕು ಅನ್ನೋದನ್ನು ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಪ್ರತಿ ಹೆಣ್ಮಗುವಲ್ಲಿ ಅಂದರೆ ಮನೆಯನ್ನು ಸಂಭಾಳಿಸುವಂತಹ ಶಕ್ತಿ ಇರುತ್ತೆ. ಮನೆ ಮ್ಯಾನೇಜ್ ಮಾಡೋದು, ಮಕ್ಕಳ ಎಜುಕೇಷನನ್ನು ಸಂಭಾಳಿಸೋದು, ಗಂಡನ ಬಿಸ್ನೆಸ್ಸಲ್ಲಿ ಕೂಡ ಇನ್ವಾಲ್ವ್ ಆಗುವಂಥ ಕೆಪಾಸಿಟಿ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ. ನಿಮಗೆ ಹೊಳೆಯದಂಥ ಎಷ್ಟು ಐಡಿಯಾಗಳು, ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಹೆಣ್ಮಕ್ಳಿಗೆ ಹೊಳೆಯುತ್ತೆ. ದುಡ್ಡನ್ನು ಸೇವ್ ಮಾಡೋದ್ರಲ್ಲಿರ್ಬೋದು, ನಿಮ್ಮನ್ನು ಕಷ್ಟ ಕಾಲದಲ್ಲಿ ಅದರಿಂದ ಹೊರಗಡೆ ತರೋದಿರ್ಬೋದು, ಎಷ್ಟೋ ಐಡಿಯಾಸ್ಗಳು ಹೆಣ್ಮಕ್ಳಲ್ಲಿರುತ್ತೆ. ಆದ್ದರಿಂದ ಈಗೋನ ಬಿಟ್ಟು, ಅವಳು ಹೆಣ್ಣು, ಅವಳು ನನ್ನ ಹೆಂಡತಿ, ಅವಳ ಮಾತನ್ನು ನಾನೇನು ಕೇಳೋದು, ಅವಳು ಯಾರು ನನಗೆ ಹೇಳೋಕ್ಕೆ ಅನ್ನೋ ಈಗೋನ ಬಿಟ್ಬಿಟ್ಟು ಅವರ ಭಾವನೆಗಳಿಗೆ ಕೂಡ ನಾವು ಬೆಲೆ ಕೊಟ್ಟರೆ ತುಂಬಾ ಖುಷಿಯಾಗಿರ್ತಾರೆ. ನನ್ನ ಗಂಡ ನಾನು ಹೇಳಿದ ಯಾವುದೋ ಒಂದು ಮಾತನ್ನು ಕೇಳಿದರು, ನನ್ನ ಒಪಿನಿಯನ್ಸ್ಗೆ ಬೆಲೆ ಕೊಟ್ಟರು ಅಂತಂದರೆ ಶಿ ವಿಲ್ ಫೀಲ್ ವೆರಿ ಹ್ಯಾಪಿ. ಮೂರನೆಯದು, ಮನೆ ಕೆಲಸಗಳಲ್ಲಿರ್ಬೋದು ಅಥವಾ ಮನೆ ಸಂಭಾಳಿಸೋದ್ರಲ್ಲಿರ್ಬೋದು ಹೆಂಡತಿ ಜೊತೆ ಕೈ ಜೋಡಿಸಬೇಕು. ಹಿಂದಿನ ಕಾಲದಿಂದಲೂ ಅಡುಗೆ ಮನೆ ಅಂತಂದರೆ ಹೆಣ್ಮಕ್ಳಿಗೇನೆ, ಗಂಡಂದಿರು ಕೆಲಸ ಮಾಡುವಂಗಿಲ್ಲ, ಅಡುಗೆ ಮಾಡುವಂಗಿಲ್ಲ ಅನ್ನೋದು ನಡೆದುಕೊಂಡು ಬಂದಿದೆ, ಇವಾಗಲೂ ನಡೆದುಕೊಂಡು ಹೋಗ್ತಾ ಇದೆ. ಅದು ಯಾವುದನ್ನು ಅಂದರೆ ಅದರ ಬಗ್ಗೆ ಒಂಚೂರು ಕೆಟ್ಟ ಭಾವನೆ ಇಲ್ಲದೆ, ಒಂಚೂರು ಅಂದರೆ ಬೇಜಾರಿಲ್ಲದೆ ಪ್ರತಿಯೊಬ್ಬರು ಹೆಣ್ಮಕ್ಳು ಅದನ್ನ ಸಂಭಾಳಿಸ್ಕೊಂಡು ಹೋಗ್ತಾರೆ. ಬಟ್ ತುಂಬಾ ಕಷ್ಟ. ಇವಾಗಿನ ಕಾಲದಲ್ಲಿ ಸಿಟಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಹೆಣ್ಮಕ್ಳು ಅಡುಗೆನೂ ಮಾಡ್ಕೋಬೇಕು, ಮಗುವಿಗೂ ರೆಡಿ ಮಾಡ್ಕೋಬೇಕು, ಎಲ್ಲ ಕ್ಲೀನಿಂಗೂ ಮಾಡ್ಕೋಬೇಕು, ಪ್ರತಿಯೊಂದನ್ನು ಮಾಡ್ಕೋಬೇಕು ಅಂತಂದರೆ ಅಸಾಧ್ಯದ ಮಾತು. ಅಂಥ ಟೈಮಲ್ಲಿ ನಮ್ಮ ಗಂಡಂದಿರು ನಮಗೇನಾದರೂ ಹೆಲ್ಪ್ ಮಾಡಿದರೆ, ತರಕಾರಿ ಹೆಚ್ಚೋದಲ್ಲಿರ್ಬೋದು, ಕ್ಲೀನಿಂಗಲ್ಲಿರ್ಬೋದು, ಮಕ್ಕಳನ್ನು ನೋಡ್ಕೊಳ್ಳೋದ್ರಲ್ಲಿರ್ಬೋದು, ಏನಾದರೂ ಒಂದು ಸ್ವಲ್ಪ ಕೈ ಜೋಡಿಸಿದರೆ ಲೈಫ್ ತುಂಬ ಈಸಿ ಆಗುತ್ತೆ. ಡೈವೋರ್ಸ್ ಅಂತ ಕೆಟ್ಟ ಪದ್ಧತಿ ಇರುತ್ತಲ್ವ, ಅದಕ್ಕೆ ಬ್ರೇಕ್ ಬಿದ್ದಾಗುತ್ತೆ. ಯಾಕಂತಂದರೆ ಇಷ್ಟೆಲ್ಲ ಕೆಲಸ ಒಬ್ಬಳು ಹೆಣ್ಣೇ ಮಾಡಬೇಕು ಅಂತಂದರೆ ಅವಳಿಗೆ ತುಂಬ ಕಷ್ಟ ಆಗುತ್ತೆ. ಯಾಕಂತಂದರೆ ತಿಂಗಳ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳಿರ್ಬೋದು, ಅಥವಾ ಡೆಲಿವರಿ ಆದ ನಂತರ ಹೆಣ್ಮಕ್ಳಲ್ಲಿ ಆಗುವಂಥ ಬದಲಾವಣೆಗಳಿರ್ಬೋದು, ಎಲ್ಲದನ್ನು ಸಹಿಸ್ಕೊಂಡು ಎಲ್ಲದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ ತಾಳ್ಮೆ ಕೆಡ್ತಾ ಬರ್ತಾರೆ. ತಾಳ್ಮೆ ಕಮ್ಮಿ ಆಗುತ್ತಾ ಬರುತ್ತೆ, ಪೇಷನ್ಸ್ ಲೆವೆಲ್ ತುಂಬ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತಾ ಬರುತ್ತೆ. ಆ ಟೈಮಲ್ಲಿ ಗಂಡಂದಿರ ಸಹಕಾರ ಹೆಣ್ಮಕ್ಳಿಗೆ ಇದ್ದರೆ ಹೆಣ್ಣು ತುಂಬಾ ಖುಷಿಯಾಗಿರ್ತಾಳೆ, ನಿಮ್ಮ ಸಂಸಾರ ಕೂಡ ತುಂಬಾ ಖುಷಿಯಾಗಿರುತ್ತೆ. ನಾಲ್ಕನೇದು, ಪ್ರತಿ ಹೆಣ್ಮಕ್ಳು ತನ್ನ ಗಂಡನಿಂದ ಬಯಸೋದು ಏನು ಅಂತಂದರೆ ಅಟ್ಲೀಸ್ಟ್ ಸ್ವಲ್ಪ ರೆಸ್ಪೆಕ್ಟ್. ಪ್ರತಿ ಗಂಡಂದಿರು ಹೇಗೆ ನನ್ನ ಹೆಂಡತಿ ನನಗೆ ರೆಸ್ಪೆಕ್ಟ್ ಕೊಡಬೇಕು, ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಇಗೋ ಇಟ್ಕೊಂಡು ಬಯಸ್ತಾರೆ ನೋಡಿ, ಅದೇ ಥರ ಪ್ರತಿ ಹೆಣ್ಮಗು ಕೂಡ
ನನ್ನ ಗಂಡ ನನ್ನನ್ನು ಗೌರವಿಸಬೇಕು ಅನ್ನೋದನ್ನು ಬಯಸ್ತಾಳೆ. ನನ್ನ ಭಾವನೆಗಳಿಗೆ ಬೆಲೆ ಕೊಡಬೇಕು, ನನ್ನನ್ನು ಗೌರವಿಸಬೇಕು, ನನ್ನನ್ನು ಕೀಳಾಗಿ ಕಾಣಬಾರ್ದು ಅನ್ನೋದನ್ನು ಬಯಸ್ತಾಳೆ. ಹೆಂಡತಿಯರಿಗೆ ಕೆಟ್ಟ ಮಾತುಗಳನ್ನು ಆಡೋದು, ಕೈ ಮಾಡೋದು, ಇದೆಲ್ಲ ಎಷ್ಟು ಕೆಟ್ಟದು ಅಂತಂದರೆ, ಒಬ್ಬ ಪುರುಷ ಆದವನು, ಒಬ್ಬ ಪರ್ಫೆಕ್ಟ್ ಮ್ಯಾನ್ ಅಂತ ನಾವು ಜೆಂಟಲ್ ಮ್ಯಾನ್ ಅಂತ ಯಾರನ್ನು ಕರಿತೀವಿ, ಅವನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಲೆಕ್ಕದಲ್ಲಿ ಹೆಣ್ಮಕ್ಳನ್ನು ಯಾರು ಗೌರವಿಸ್ತಾನೆ, ತನ್ನ ಹೆಂಡತಿಗೆ ಯಾರು ಬೆಲೆ ಕೊಡ್ತಾನೆ, ಅವನೇ ನಿಜವಾಗಿರುವ ಜೆಂಟಲ್ಮ್ಯಾನ್, ಅವನೇ ಪರ್ಫೆಕ್ಟ್ ಮ್ಯಾನ್. ಆದ್ದರಿಂದ ಅಟ್ಲೀಸ್ಟ್ ಹೆಣ್ಮಕ್ಳನ್ನು ಅಟ್ಲೀಸ್ಟ್ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟರೆ ದೇ ವಿಲ್ ಫೀಲ್ ವೆರಿ ಹ್ಯಾಪಿ. 5ನೇದು, ಈ ಟೈಮಲ್ಲಿ ಪ್ರತಿಯೊಬ್ಬರಿಗೆ ಅಪ್ಲೈ ಆಗೋದು ಏನು ಅಂತಂದರೆ, ಅದು ಟ್ರಾನ್ಸ್ಪರೆಂಟ್ ಆಗಿರ್ಬೋದು. ಕಷ್ಟ ಇರಲಿ, ಸುಖ ಇರಲಿ, ಏನೇ ಇರಲಿ, ಹೆಂಡತಿಯ ಜೊತೆ ಮುಚ್ಚು ಮರೆ ಇಲ್ಲದೆ ತನ್ನ ಗಂಡ ಅದನ್ನ ಹೇಳಬೇಕು. ಹೆಣ್ಮಗಳು ಕೂಡ ಅದನ್ನೇ ಬಯಸ್ತಾಳೆ, ನನ್ನ ಗಂಡ ನನ್ನ ಜೊತೆ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಅದೇನಿರಲಿ ನನ್ನ ಜೊತೆ ಹೇಳ್ಕೊಳ್ಬೇಕು ಅನ್ನೋದು ಪ್ರತಿಯೊಂದು ಹೆಣ್ಣಿನ ಆಸೆ ಇರುತ್ತೆ. ಕದ್ದು ಮುಚ್ಚಿ ಹೊರಗಡೆ ನಡೆಸುವಂಥ ವ್ಯವಹಾರ ಅದು ತುಂಬಾ ಅಂದರೆ ತುಂಬಾ ಒಳ್ಳೆಯದಲ್ಲ. ಯಾಕಂತಂದರೆ ನೀವು ಆ ಥರ ಏನಾದರೂ ಮಾಡ್ತಾ ಇದ್ದೀರಿ ಅಂತಂದರೆ ಅದು ಒಂದಲ್ಲ ಒಂದು ದಿನ ಹೊರಗಡೆ ಬಂದೇ ಬರುತ್ತೆ. ಲೈಫ್ ಬರ್ಬಾದಾಗುವಂಥ ಚಾನ್ಸಸ್ ಇರುತ್ತೆ, ಡೈವೋರ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದು ಸರಿ ನಾವು ಮದುವೆ ಅಂತ ಆದ ನಂತರ ಅದಕ್ಕೆ ನಾವು ಬದ್ಧರಾಗಿರಬೇಕು. ತನ್ನ ಗಂಡ ಹೆಂಡತಿಯ ಜೊತೆ ಟ್ರಾನ್ಸ್ಪರೆಂಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಹ್ಯಾಪಿ ಲೈಫಿಗೆ, ಹೆಣ್ಮಕ್ಳು ಹ್ಯಾಪಿಯಾಗಿರಲಿಕ್ಕೆ, ಹೆಂಡತಿಯನ್ನು ಖುಷಿಯಾಗಿಡಲಿಕ್ಕೆ, ಖುಷಿಯಾದ ಸಂಸಾರನ, ಖುಷಿಯಾದ ಜೀವನವನ್ನು ನಡೆಸಲಿಕ್ಕೆ ಒಬ್ರಿಗೊಬ್ಬರು ಟ್ರಾನ್ಸ್ಪರೆಂಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಇವತ್ತು ನಾನು 5 ಪಾಯಿಂಟ್ಸನ್ನು ಹೇಳಿದ್ದೇನೆ, ಹೆಣ್ಮಕ್ಳು ಯಾವ ಥರ ಗಂಡಂದಿರು ಹೆಣ್ಮಕ್ಳನ್ನು ಖುಷಿಯಾಗಿ ಇಡ್ಬೋದು ಅನ್ನೋದನ್ನು, ಅಥವಾ ಹೆಂಡತಿ ತನ್ನ ಗಂಡನಿಂದ ಏನನ್ನು ಬಯಸ್ತಾಳೆ ಅನ್ನೋದನ್ನು. ಮುಂದೆ ನೀವು ಗಂಡಂದ್ರಿಗೆ ಎಲ್ರಿಗೂ ಒಂದು ಕ್ವಶನ್ ಇರ್ಬೋದು, ಹಾಗಾದರೆ ಹೆಣ್ಮಕ್ಳು ಯಾವ ಥರ ಇರಬೇಕು ಗಂಡಂದಿರ ಜೊತೆ ಅಂತ. ಖಂಡಿತವಾಗ್ಲೂ ಈ ಕ್ವಶನಿಗೆ ನನ್ನ ನೆಕ್ಸ್ಟ್ ವೀಕಲ್ಲಿ ನಾನು ಆನ್ಸರ್ ಮಾಡ್ತೇನೆ. ನಿಮಗೊಂದಷ್ಟು ರಿಸರ್ಚ್ ಮಾಡಿ ಇದೇ ಥರ ಕೆಲವೊಂದು ಅದ್ಭುತವಾಗಿರುವಂಥ ವಿಷಯಗಳನ್ನು ಹೇಳ್ತೀನಿ. ನಿಮಗೂ ಇನ್ನೂ ತುಂಬ ವಿಷಯಗಳು ತಿಳಿದಿರ್ಬೋದು, ಯಾವ ಥರ ಹೆಣ್ಮಕ್ಳು ಖುಷಿಯಾಗಿರ್ತಾರೆ ಅನ್ನೋದನ್ನು. ಆ ವಿಷಯಗಳು ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಯಾಕಂತಂದರೆ ನಾನು ತಿಳ್ಕೊಂಡಾಗುತ್ತೆ, ಬೇರೆಯವ್ರಿಗೂ ತಿಳಿಸಿದಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವೀಡಿಯೋಸ್ಗಳನ್ನು ನೋಡಿ ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಖುಷಿಯಾಗಿರಿ, ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ಸ್ ಎಲ್ರಿಗೂ.